ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಯುದ್ಧದ ಭೀತಿಯಿಂದಾಗಿ ಭಾರತದಂತಹ ತೈಲ ಅವಲಂಬಿತ ದೇಶಗಳಲ್ಲಿ ಆತಂಕ ಮೂಡಿಸಿರುವುದು ನಿಜ. ಒಂದು ವೇಳೆ ಯುದ್ಧದ ಕಾರಣದಿಂದ ತೈಲ ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡ್ರೆ ಭಾರತದ ಪರಿಸ್ಥಿತಿ ಏನಾಗಬಹುದು? ನಮ್ಮ ಬಳಿ ಎಷ್ಟು ದಿನಗಳ ಸಂಗ್ರಹವಿದೆ ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಇತ್ತೀಚೆಗೆ ಸಂಸತ್ತಿನಲ್ಲಿ ನೀಡಿದ ಮಾಹಿತಿಯಂತೆ ಭಾರತವು ಪ್ರಸ್ತುತ ಒಟ್ಟು 74 ದಿನಗಳ ತೈಲ ಸಂಗ್ರಹವನ್ನು ಹೊಂದಿದೆ. ವಿವಿಧ ತೈಲ ಕಂಪನಿಗಳು ತಮ್ಮ ಸಂಸ್ಕರಣಾಗಾರಗಳು ಮತ್ತು ಪೈಪ್ಲೈನ್ಗಳಲ್ಲಿ ಸುಮಾರು 64.5 ದಿನಗಳ ಬಳಕೆಗೆ ಆಗುವಷ್ಟು ದಾಸ್ತಾನನ್ನು ಹೊಂದಿದೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ನಿಯಮದಂತೆ ಪ್ರತಿ ದೇಶವು 60 ದಿನಗಳ ಸಂಗ್ರಹವನ್ನು ಹೊಂದಿರಬೇಕು. ಒಂದು ವೇಳೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಿಂದಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಆದರೆ ಭಾರತಕ್ಕೆ ದೊಡ್ಡ ಪೆಟ್ಟು ಕೂಡ ಬೀಳಲಿದೆ. ಭಾರತದ ಶೇಕಡ 65% ತೈಲ ಆಮದಿನ ಪೈಕಿ ಅರ್ಧಕ್ಕಿಂತ ಹೆಚ್ಚು ಈ ಮಾರ್ಗದ ಮೂಲಕವೇ ಬರ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ ದುಪ್ಪಟ್ಟು ಪಟ್ಟು ಹೆಚ್ಚಾಗಬಹುದು. ಇದು ಭಾರತದಲ್ಲಿ ಸಾರಿಗೆ ವೆಚ್ಚ ಮತ್ತು ಹಣದುಬ್ಬರವನ್ನು ಕೂಡ ಹೆಚ್ಚಿಸುವ ಸಾಧ್ಯತೆ ಇದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.